ನಮಸ್ಕಾರ. ಈ ರಾಶಿಯವರು ಎಷ್ಟೇ ಓದಿದ್ರು ಏನೇ ಓದಿದ್ರು ಒಳ್ಳೆ ಕೆಲಸ ಸಿಗಲ್ಲ, ಒಳ್ಳೆ ಸಂಬಳ ಅಂತೂ ಖಂಡಿತವಾಗ್ಲೂ ಸಿಗಲ್ಲ. ಡಿಗ್ರಿ ಮಾಡ್ಕೊಳ್ರಿ, ಡಬಲ್ ಡಿಗ್ರಿ ಮಾಡ್ಕೊಂಡಿರ್ರಿ, BSc MSc BCom MCom CA BBM MBA ಇಂಜಿನಿಯರಿಂಗು ಡಿಪ್ಲೊಮೊ ITI BA MA PhD ಮಾಡ್ಕೊಂಡಿದ್ರು. ಯಾವುದೇ ಡಿಗ್ರಿ UG ಆಗಿರಲಿ, ಯಾವುದೇ PG ಆಗಿರಲಿ, ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿರಲಿ, ಯಾವುದೇ PhDಗಳು ಮಾಡ್ಕೊಂಡಿರಲಿ, ಯಾವುದೇ ಡಿಗ್ರಿ ಡಬಲ್ ಡಿಗ್ರಿ ಆಗಿರಲಿ, ಎಮ್ ಫಿಲ್ ಆಗಿರಲಿ, PhD ಆಗಿರಲಿ, ಎಸ್ಪೆಷಲಿ ಈ ರಾಶಿಯವರಿಗೆ ಖಂಡಿತವಾಗ್ಲೂ ಒಳ್ಳೆ ಕೆಲಸ ಸಿಗಲ್ಲ. ಇವ್ರು ಅಂದ್ಕೊಂಡಿರೋ ಒಳ್ಳೆ ಕೆಲಸ ಸಿಗಲ್ಲ. ಇವ್ರು ಅಂದ್ಕೊಂಡಂಗೆ ಇಂಕ್ರಿಮೆಂಟು ಪ್ರಮೋಷನ್ನುಗಳು ಸಿಗಲ್ಲ. ಇವ್ರು ಅಂದ್ಕೊಂಡಿರೋ ಒಂದು ಹುದ್ದೆಯಲ್ಲಿ ಪೊಸಿಷನ್ನು ಖಂಡಿತವಾಗ್ಲೂ ಸಿಗಲ್ಲ, ಒಳ್ಳೆ ಸಂಬಳ ಸಿಗಲ್ಲ. ಖಂಡಿತವಾಗ್ಲೂ ಬೇಜಾರು ಆಗೇ ಆಗ್ತಾರೆ, ಎಸ್ಪೆಷಲಿ ಈ ರಾಶಿಯವರು. ಯಾವ್ಯಾವ ರಾಶಿ ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತೇನಾಗ್ಬಿಟ್ಟಿದೆ ಅಂತಂದರೆ, ಪ್ಲೇ ಹೋಮು LKG UKG ಫಸ್ಟ್ ಸ್ಟ್ಯಾಂಡರ್ಡ್ 1ನೇ ಕ್ಲಾಸಿಗೆ ಹಾಕ್ಬೇಕಂತಂದರೆ ಪ್ರೈವೇಟ್ ಸ್ಕೂಲು ಕಾಲೇಜುಗಳಲ್ಲಿ ಲಕ್ಷಗಟ್ಟಲೆ ಫೀಸುಗಳು. ಇನ್ನು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಲಕ್ಷಗಟ್ಟಲೆ ಫೀಸುಗಳು. PUCಗೆ ಸೇರಿಸ್ಬೇಕಂದ್ರೆ 1 ಲಕ್ಷ, 1.5 ಲಕ್ಷ, 2 ಲಕ್ಷ, 2.5 ಲಕ್ಷ, 3 ಲಕ್ಷ, 3.5 ಲಕ್ಷ ಫೀಸು. ಇನ್ನು ಇಂಜಿನಿಯರಿಂಗು ಟೆಕ್ನಿಕಲ್ ಸೈಡ್ ಹೋದರೆ ಲಕ್ಷಗಟ್ಟಲೆ ಫೀಸುಗಳು. ಇನ್ನು ಮೆಡಿಕಲ್ ಬಿಡಿ, MBBS MDಗೆ ಲಕ್ಷಗಟ್ಟಲೆ ಫೀಸುಗಳು. ಗೌರ್ನಮೆಂಟ್ ಸ್ಕೂಲು ಕಾಲೇಜುಗಳಿಗೆ ಓಕೆ, ಅಲ್ಲೇನಿರಲ್ಲ. ಬಟ್ ಈ ಪ್ರೈವೇಟು ಖಾಸಗಿ ಸ್ಕೂಲು ಕಾಲೇಜುಗಳಲ್ಲಿ ಲಕ್ಷಗಟ್ಟಲೆ ಫೀಸು. ಒಂದು ಪ್ಲೇ ಹೋಮಿಂದ ಹಿಡಿದು ಇಂಜಿನಿಯರಿಂಗು, ಡಿಪ್ಲೊಮೊ, BSc MSc BCom MCom CA MBA ಮುಗಿಸೋದ್ರೊಳಗಡೆ ಎಷ್ಟು ಲಕ್ಷ ಖರ್ಚು ಮಾಡಿರ್ತಾರೆ ಪೇರೆಂಟ್ಸ್. LKGಯಿಂದ ಲಕ್ಷಗಳು ಸ್ಟಾರ್ಟ್ ಆಗಿ MBA ಇಂಜಿನಿಯರಿಂಗ್ವರೆಗೂ ಎಷ್ಟು ಲಕ್ಷ ದುಡ್ಡು ಖರ್ಚು ಮಾಡಿರ್ತಾರೆ. ಆ ಖರ್ಚು ಮಾಡಿರೋ ಟೋಟಲ್ ದುಡ್ಡಿಗೆ ಇವರಿಗೆ ಸರಿಯಾದ ಸಂಬಳ ಸಿಗಲ್ಲ, ಅದರದ್ದು ಇಂಟ್ರೆಸ್ಟ್ ಬರಲ್ಲ. ಅಂಥ ಕಾಲ ಬಂದ್ಬಿಟ್ಟಿದೆ. ಇನ್ನು ಗೌರ್ನಮೆಂಟ್ ಜಾಬ್ ಅಂತೂ ಮರ್ತ್ಕೊಂಬಿಡಿ. ಗೌರ್ನಮೆಂಟ್ ಜಾಬುಗಳಂತೂ ಭಾಳ ಕಷ್ಟ, ಸಿಗೋದೇ ಇಲ್ಲ. ಸ್ಟೇಟ್ ಗೌರ್ನಮೆಂಟು, ಸೆಂಟ್ರಲ್ ಗೌರ್ಮೆಂಟು ಅದೃಷ್ಟ ಇರಬೇಕು, ಹಣೆ ಭಾರ ಚೆನ್ನಾಗಿರಬೇಕು. ತಂದೆ ತಾಯಿ ಆಶೀರ್ವಾದ, ದೇವರ ಆಶೀರ್ವಾದ ಇದ್ದರೆ ಗೌರ್ಮೆಂಟ್ ಜಾಬುಗಳು ಇವತ್ತು. ಅಂಥ ಕಾಲ ಬಂದಿದೆ. ಎಸ್ಪೆಷಲಿ ಏನೇ ಓದಿದರೂ ಒಳ್ಳೆ ಕೆಲಸ ಸಿಗಲ್ಲ, ಒಳ್ಳೆ ಸಂಬಳ ಸಿಗಲ್ಲ, ಒಳ್ಳೆ ಪೊಸಿಷನ್ ಸಿಗಲ್ಲ. ಯಾಕೆಂದರೆ ಆ ಕೆಲಸದಲ್ಲಿ ಕಿರಿಗಳು ಮಾಡ್ತಾರೆ. ಕೊಲೀಗ್ಸುಗಳು, ಶತ್ರುಗಳು ಉಟ್ಕೊಂಡ್ಬಿಡ್ತಾರೆ. ಇಂಕ್ರಿಮೆಂಟ್ ಪ್ರಮೋಷನ್ನುಗಳಾಗಲ್ಲ, ಸಡನ್ನಾಗಿ ಟ್ರಾನ್ಸ್ಫರ್ ಮಾಡಿ ಬಿಸಾಕ್ಬಿಡೋದು ಎಲ್ಲಾದರೂ. ಆಮೇಲೆ ಒಂದು CL ಹಾಕಬೇಕು ಅಂದರೆ ಅವ್ರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಬೇಕು, ಅಳಬೇಕು. ಈ ಎಮರ್ಜೆನ್ಸಿ ಇದ್ದಾಗ ರಜುಗಳೇ ಸಿಗಲ್ಲ. ಖಂಡಿತವಾಗ್ಲೂ ಎಷ್ಟು ನೊಂದ್ಕೊಂತಾರೆ ಈ ರಾಶಿಯವರು ಅಂತಂದರೆ, 100ಕ್ಕೆ 50% ಆಫ್ ದಿ ಪೀಪಲ್ಸ್, 100ಕ್ಕೆ 50% ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿಯವರು. ಈ ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಸಿಂಹ ರಾಶಿ, ತುಲಾ ರಾಶಿ, ಧನಸ್ಸು ರಾಶಿ, ಮಕರ ರಾಶಿ, ಇನ್ನು ಕನ್ಯಾ ರಾಶಿಯವರು ಸರಿಯಾಗಿ ಓದಿ ತಕ್ಕಂತೆ 100ಕ್ಕೆ 50% ಆಫ್ ದಿ ಪೀಪಲ್ಸ್ಗೆ ಸರಿಯಾದ ಕೆಲಸಗಳೇ ಇರಲ್ಲ. ಅದರಲ್ಲಿ ಒಳ್ಳೆ ಪೋಸ್ಟ್ ಇರಲ್ಲ. ಅನಿವಾರ್ಯವಾಗಿ ಕೆಲಸ ಮಾಡೋ ಪರಿಸ್ಥಿತಿಗಳು ಬರುತ್ತೆ. ತುಂಬ ಬೇಜಾರುಗಳು ಮಾಡ್ಕೊತಾರೆ. 100ಕ್ಕೆ 50% ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿಯವರೇ ಆಗಿರ್ತಾರೆ. ಅಲ್ಲರಿ, ಒಂದು LKG UKG ಫಸ್ಟ್ ಸ್ಟ್ಯಾಂಡರ್ಡಿಂದ ಲಕ್ಷಗಟ್ಟಲೆ ಇವಾಗಲೇ ಹಿಂಗಿದೆ ಅಂದರೆ ಇನ್ನು 20 ವರ್ಷಕ್ಕೆ ಇನ್ನೆಂಗಾಗುತ್ತೆ ವಿಚಾರ ಮಾಡಿ. ಕೆಲಸಗಳು ಸಿಗ್ತಾವ?
ಎಲ್ಲರೂ ಓದ್ಕೊಂತ ಹೋಗ್ಬಿಟ್ರೆ ಕೆಲಸಗಳು ಸಿಗ್ತಾವ? ಇನ್ನೊಂದು, ಓದಬೇಕು. ಒಬ್ಬರು ಓದೋದು ಹಕ್ಕು. ಓದಲೇಬೇಕು. ಪ್ರತಿಯೊಬ್ಬರು ವಿದ್ಯೆ ಅನ್ನೋದು ಹಕ್ಕು, ಓದಲೇಬೇಕು. ಬಟ್ ಕೆಲಸದ ವಿಚಾರದಲ್ಲಿ ನಾನು ಮಾತಾಡ್ತಿದ್ದೀನಿ. ಅವಾಗೇನಾಗುತ್ತೆ, ನೀವು ಆ ಕೆಲಸ ಈ ಕೆಲಸ, ನಾನು ಓದಿರೋದು ಆ ಡಿಗ್ರಿ ಈ ಡಿಗ್ರಿ, ನಾನು ಅದನ್ನು ಮಾಡಲ್ಲ ಇದನ್ನು ಮಾಡಲ್ಲ ಅಂದರೆ ಶ್ರೀಮಂತರಾಗಕ್ಕಾಗಲ್ಲ. ಒಳ್ಳೆ ಸಂಬಳ ದುಡಿಬೇಕು ಅಂತಂದರೆ ಆ ಕೆಲಸ ಈ ಕೆಲಸ ಅನ್ನಂಗಿಲ್ಲ. ಯಾವುದು ಸಿಗುತ್ತೋ ಮಾಡ್ತಾ ಹೋದರೆ ಗೆಟನ್ನಾಗ್ತೀರ, ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.